ತೋಳುತ್ತೆ ಅಂತ ಶಿವಲಿಂಗೇಗೌಡರು ಇದ್ದಾರೆ, ಅವ್ರನ್ನು ಮಾತಾಡ್ತೀನಿ ಬನ್ನಿ. ಶಿವಲಿಂಗೇಗೌಡರು ಈಗ ನಮ್ ಜೊತೆಗಿದ್ದಾರೆ. ಗೌಡ್ರೆ, ಹನಿ ಟ್ರಾಪ್ ವಿಚಾರ ಸದನದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಇದನ್ನ ಎಷ್ಟು ಗಂಭೀರವಾಗಿ ತಗೊಳುತ್ತೆ ಸರ್ಕಾರ? ರಾಜಣ್ಣ ಅವರು ಸಿಟ್ಟಿಂಗ್ ಮಿನಿಸ್ಟರ್ ಮಾತಾಡ್ತಾ ಇರೋದು. ಸೆಕ್ರೆಟರಿ ಒಂಥರ ಮಾತಾಡ್ತಾರೆ, ನೋಡೋಣ ಮಾತಾಡ. ರಾಜಣ್ಣ ಅವರೇ ಗಂಭೀರ ಆರೋಪ ಮಾಡಿರೋದು ಸರ್. ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಸರ್ಕಾರ? ಸರ್ಕಾರ ತಗೊಂಡು ಉನ್ನತ ತನಿಖೆ ಮಾಡ್ತೀವಿ ಅಂತ ಹೇಳಿರಲ್ರಿ, ಇನ್ನೇನಾಗಬೇಕು? ಉನ್ನತ ಮಟ್ಟದ ತನಿಖೆ ಅಂತ ಹೇಳಿಲ್ವಾ? ಉನ್ನತ ಮಟ್ಟದ ತನಿಖೆ ಅನೌನ್ಸ್ ಆಗಿ ತನಿಖೆ ಆಗೋವರ್ಗಾರು ಕಾಯೋದ್ ಬೇಡವಾ? ನೀವ್ ಯಾಕೆ ಹಿಂಗಾಡ್ತೀರಿ? ಏನಾಗ್ಬಿಡಿ, ದೇಶ ಏನ್ ಕೊಳ್ಳೆ ಒಳ್ಳದೈತೆ? ಏನಾಯ್ತೆ? ಒಂದು ಆಪಾದನೆ ಬಂದಿದೆ. ನಿಮ್ಮ ಸಚಿವರೇ ಹೇಳ್ತಿರೋದು ಸರ್, ಹನಿ ಟ್ರಾಪ್ ಆಯ್ತು. ಸಚಿವರದೇ ಏನೋ ತಪ್ಪು ಗ್ರಹಿಕೆ ಕೆಲವು ವಾತಾವರಣದಿಂದ ಏನ ಅಲ್ಲ ಅದಾಗಿರ್ಬಹುದು. ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ತನಿಖೆಯಿಂದ ಹೊರಗೆ ಬರುತ್ತೆ. ಯಾವನು ಅದನ್ನ ಮಾಡಕ್ ಪ್ರಯತ್ನ ಪಟ್ಟಿರ್ತಾನೆ ಅವನು ಅನುಭವಿಸ್ತಾನೆ. ಅದಕ್ಕೆ ಯಾಕೆ ಏನೇನ್ ಸಾಮ್ರಾಜ್ಯ ತಳಿಗ್ ಬಿದ್ದು ಐತಾ? ಸಿಟ್ಟಿಂಗ್ ಮಿನಿಸ್ಟರ್ ಹೇಳಿರೋದಲ್ಲ ಸರ್, ಸಿಟ್ಟಿಂಗ್ ಮಿನಿಸ್ಟ್ರೇ ಹೇಳಿರೋದಕ್ಕೆ ಅಷ್ಟೊಂದು ಗಂಭೀರತೆ ತಗೊಂಡು ಉನ್ನತ ಮಟ್ಟದ ತನಿಖೆನ ಮಾಡ್ತೀವಿ ಅಂತೇಳಿ ಅವ್ರಿನ್ನೂ ಕಂಪ್ಲೇಂಟ್ ಬರ್ಕೊಟ್ಟಲ್ಲ. ಕಂಪ್ಲೇಂಟ್ ಬರ್ಕೊಟ್ಟ ತಕ್ಷಣ ಅನೌನ್ಸ್ ಮಾಡ್ತಾರೆ. ರಾಜಣ್ಣ ಅವ್ರು ಹೇಳಿದ್ ಸುಳ್ಳ ನಿಜನ? ರಾಜಣ್ಣ ಹೇಳಿ ಸುಳ್ಳ ನಿಜ ಅಂತೇಳಿ ತನಿಖೆ ಆದ್ಮೇಲೆ ಗೊತ್ತಾಗತ್ತೆ. ಈಗ ನೀವ್ ಹೇಗೆ ನೋಡ್ತೀರಿ ಸರ್? ನಾವ್ ಹೆಂಗ್ ನೋಡಕ್ಕಾಗತ್ರಿ? ನಾವ್ ಹೆಂಗೂ ನೋಡಕ್ಕಾಗಲ್ಲ. ಒಬ್ರು ಜವಾಬ್ದಾರಿಯುತವಾದಂತ ಸಚಿವರು ಒಂದು ಸದನದಲ್ಲಿ ಅದನ್ನು ಆಪಾದನೆ ಮಾಡಿದ್ಮೇಲೆ ಅದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ತಗೊಂಡಿದೆ ಸರ್ಕಾರ, ಮಾಡುತ್ತೆ. ಆರ್ ಅಶೋಕ್ ಅವ್ರು ಹೇಳ್ತಾ ಇರೋದು ಇದನ್ನ ಸದನದಲ್ಲಿ ಪ್ರಸ್ತಾಪ ಮಾಡುವಂಗೆ ನೋಡ್ಕೊಂಡಿದ್ದು ಸಿದ್ದರಾಮಯ್ಯ ಅವರು. ಬಿಜೆಪಿಯವರಿಗೆ ಕೆಲಸ ಇಲ್ಲ. ಬಜೆಟ್ ಮಂಡನೆ ಮಾಡಿದ್ರೆ ಬಜೆಟ್ ಅಲ್ಲಿ ಏನಾರ ನಮಗೆ ಕೊಡಿ, ಕರ್ನಾಟಕ ಉದ್ಧಾರ ಮಾಡಿ ಅಂತ ಕೇಳೋದ್ ಬಿಟ್ಟು ಸ್ಪೀಕರ್ ಮ್ಯಾಲ ಹತ್ತಿ ಕುಣಿತಾರವರು. ಅವ್ರು ಏನಾರ ಪ್ರಜಾಪ್ರಭುತ್ವದ ಬಗ್ಗೆ ಬಿಜೆಪಿಯವರಿಗೆ ಗೌರವ ಮಾನ ಮರ್ಯಾದೆ ಏನಾರ ಐತೆ ನೋಡ್ರೆ, ಹಾದಿ ಹೋಗೋರು ಏನಾರು ಮಾತಾಡಿದ್ರೆ ಅಷ್ಟು ಸೀರಿಯಸ್ ವಿಚಾರ ಆಗ್ತಿರ್ಲಿಲ್ಲ. ಈಗ ಸಿಟ್ಟಿಂಗ್ ಮಿನಿಸ್ಟರ್ ಇರೋದು ಹೇಳ್ತಿರೋದಲ್ಲ. ನಿಮ್ ಸಿಟ್ಟಿಂಗ್ ಮಿನಿಸ್ಟ್ರಿಗೋಸ್ಕರನೇ ಉನ್ನತ ಮಟ್ಟದ ತನಿಖೆ ಮಾಡ್ತಾ ಇರೋದು. ತನಿಖೆಯಿಂದ ಏನ್ ನಿರೀಕ್ಷೆ ಮಾಡಬಹುದು? ಏನ್ ನಿರೀಕ್ಷೆ ಮಾಡಬಹುದು ಅಂತ ಅವ್ರನ್ನ ಹೋಗಿ ಕೇಳಿ. ಆ ತನಿಖೆ ಹೆಂಗ್ ಮಾಡ್ತಾರೆ ಅಂತ ನೇಮಿಸ್ತೀವಲ್ಲ, ಅವ್ರನ್ನ ಹೋಗಿ ಕೇಳಿ ಹೆಂಗ್ ಮಾಡ್ತಾರೆ. ಈ ರೀತಿ ಆಗ್ತಿದೆ ಮೇಲಿಂದ ಮೇಲೆ ಈ ತರ ಕ್ಲೇಮ್ ಆಗ್ತಾ ಇಲ್ಲ. ಇವೆಲ್ಲ ಅನಿವಾರ್ಯ. ಇವೆಲ್ಲ ರಾಜಕೀಯ ಜೀವನದಲ್ಲಿ ಇವೆಲ್ಲ ಅನಿವಾರ್ಯ. ಯಾರಿಗೆ ಅನಿವಾರ್ಯ ಗೌಡ್ರೆ? ಯಾರಿಗೆ? ಎಲ್ಲರಿಗೂ ಅನಿವಾರ್ಯ. ಪವರ್ ಶೇರಿಂಗ್ ವಿಚಾರ, ಪವರ್ ಶೇರಿಂಗೂ ಇಲ್ಲ, ಯಾವ ಬೆಳಕಲ್ ಶೇರಿಂಗೂ ಇಲ್ಲ, ಎಂತದೂ ಇಲ್ಲ. ಎಲ್ಲ ಸರಿ ಆಯ್ತು ನೋಡ್ರಿ. ಈಗ ನಿಮ್ದೇ ಶೇರಿಂಗು. ಸಿಎಂ ಕುರ್ಚಿ ವಿಚಾರಕ್ಕೆ ಮಾಧ್ಯಮದವ್ರ ಶೇರಿಂಗು. ಸಿಎಂ ಕುರ್ಚಿ ವಿಚಾರ ಗೌಡ್ರೆ, ಸಿಎಂ ಕುರ್ಚಿ ವಿಚಾರಕ್ಕೆ ಹಿಂಗ್ ಮಾಡ್ತೀವಿ. ನೀವು ಶೇರಿಂಗ್ ಹಾಕಿ ಅದು ಶೇರಿಂಗ್ ದೊಡ್ಡದಾತೈತೆ. ಗಂಭೀರ ವಿಚಾರ ಅಲ್ವಾ ಗೌಡ್ರೆ ಇದು? ಅದು ಗಂಭೀರ. ನಿಮ್ ಮೇಲೆ ಯಾರು ಗಂಭೀರ, ಯಾರೇ ಆಗ್ಲಿ ಗಂಭೀರವಾದ ವಿಚಾರನೆ ಅವ್ರು ತಗೊಂಡಿದ್ದಾರೆ. ಅದಕ್ಕೆ ಉನ್ನತ ಮಟ್ಟದ ತನಿಖೆ ಅಂತ ಆಗ್ಲೇ ಅನೌನ್ಸ್ ಮಾಡಿದೆ ಸರ್ಕಾರ. ಅವ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತಾರೆ. ಅದರಿಂದ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೀತಿದೆ ಅಂತ ಕೇಳ್ಪಟ್ವಿ. ಅದ್ ನಿಮ್ ಊಹೆ ಇರಬಹುದು, ನನಗೆ ಗೊತ್ತಿಲ್ಲ. ಅದು ಯಾತಕ್ಕೋಸ್ಕರ ಐತೆ, ಏನು, ಯಾರು ಮಾಡ್ಯಾರೆ, ಅದಕ್ಕೂ ಸಿಎಂ ಶೇರಿಂಗಿಗೂ ಇದಕ್ಕೂ ಸಂಬಂಧ ಏನು? ಯಾವನು ಯಾರು ಏನ್ ಮಾಡಿದಾರೆ ಅಂತ ನಮ್ಗೇನ್ ಗೊತ್ತು? ಯಾರು ಹನಿ ಟ್ರಾಪ್ ಒಳಪಡಿಸಕ್ ಹೋಗ್ಯಾರೆ ಅಂತ ಏನ್ ಗೊತ್ತು? ಯಾಕಾಗ್ತಿದೆ ಗೌಡ್ರೆ ಹನಿ ಟ್ರಾಪ್? ಯಾವನಿಗೆ ಗೊತ್ತು? ಅವ್ರನ್ನೇ ಕೇಳ್ಬೇಕು. ಮಾಡಕ್ ಹೋದವ್ರನ್ನ ಕೇಳ್ಬೇಕು, ಕಳಿಸ್ತವ್ರನ್ನು ಕೇಳ್ಬೇಕು, ಮಾಡಿದವ್ರನ್ನು ಕೇಳ್ಬೇಕು. ನಮ್ಗೇನ್ ಗೊತ್ತು? ಇದ್ರ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಯಾರು ಅಂತ ಕೇಳ್ತವ್ರೆ. ಯಾವನು ಅಂತಲೂ ಗೊತ್ತಿಲ್ಲ. ಆ ತನಿಖೆಯಿಂದಲೇ ಹೊರಗೆ ಬರೋದು. ಈಗ ನೀವು ಹಿರಿಯ ನಾಯಕರು, ಈಗ ಪಕ್ಷನ ಬಿಟ್ಬಿಡಿ, ಇಲ್ಲಿ ಸದನದಲ್ಲಿ ಏನಾಗ್ತದೆ ಬಿಟ್ಬಿಡಿ. ಜನ ಬಹಳ ಕುತೂಹಲದಿಂದ ನೋಡ್ತಿರ್ತಾರೆ. ಶಿವಲಿಂಗೇಗೌಡರು ಏನ್ ಮಾತಾಡ್ತಾರೆ ಅಂತ ಅವ್ರಿಗೆ ಏನ್ ಹೇಳ್ತೀರಿ? ಯಾರಿಗೆ? ಜನಗಳಿಗೆ ಏನಿಲ್ಲ. ತನಿಖೆ ಆಗಬೇಕು. ತನಿಖೆಯಿಂದ ಸತ್ಯಾಸತ್ಯತೆ ಹೊರಗೆ ಬರೋವರೆಗೂ ಕಾಯ್ಬೇಕು. ಈಗ ಅಶೋಕ್ ಅವರು ಒಂದು ಮಾತು ಹೇಳಿದ್ರು. ಅಶೋಕ್ ಅವರು ಹೇಳಿದಾರೆ ಅನ್ಕೊಂತ ಒಂದಿಷ್ಟು ಓಡಾಡ್ತಾರಂತ ಮಾತುಗಳಿಂದ ನಿಮ್ಗೆ ಉತ್ತರ ಪಡೀತು. ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಆಗೋ ರೀತಿ ನೋಡ್ಕೊಂಡ್ರು, ಅವರ ಕೈವಾಡಿದೆ ಅಂತ ಹೇಳ್ತಿದ್ದಾರೆ. ಈಗ ಬಿಜೆಪಿಯವರಿಗೆ ಅವ್ರ ಮನೆ ತೂತ ಮೊದಲು ಮುಚ್ಚಿಗೋ ಅನ್ನಿ. 2 ಜನ ಅಧ್ಯಕ್ಷರು ಮಾಡಕ್ಕೆ ಇಲ್ಲಿಂದ ಅಲ್ಲಿಗೆ ಡೆಲ್ಲಿಗೆ ಪಾದಯಾತ್ರೆ ಮಾಡ್ತಾವ್ರೆ. ಮೊದಲು ಪಾರ್ಟಿ ಅಧ್ಯಕ್ಷರು ಯಾರು ಅಂತ ತೀರ್ಮಾನ ಮಾಡ್ಕೊಳ್ಳಿ. ಆಮೇಲೆ ನಿಮ್ದೇ ಗುಂಡಿ ಬಿದ್ದಿದೆ ಅಂತ ಹೇಳ್ತಿದ್ದಾರೆ. ಏನು ಬಿದ್ದಲ್ಲ, ಕಾಂಗ್ರೆಸ್ ಅವ್ರ ಗುಂಡಿ ಬಿದ್ದಿದೆ. ನಮ್ಮದು ಹೈಕಮಾಂಡ್ ಬಲಿಷ್ಠವಾಗಿದೆ. ಸಂದರ್ಭ ಬಂದ್ರೆ ಹೈಕಮಾಂಡ್ ಬಲಿಷ್ಠವಾಗಿದ್ರೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಸೆಷನ್ ಅಲ್ಲಿ ಅದನ್ನ ಮಾತಾಡಬಹುದಾ? ಹೌದು, ಅದು ಸೆಷನ್ ನಲ್ಲಿ ಯಾವನ್ ಮಾಡಿದ್ರು ಏನ್ ಮಾಡಿದ್ರು, ಮತ್ತೆ ಅವನಿಗೆ ಅನ್ಯಾಯ ಇದೆ ಮಾತಾಡಿದ್ರೆ ಅವ್ನು ಯಾರು ಮಾಡ್ಯಾರ ಅಂತ ಯಾರು ಗೊತ್ತು? ರಾಜಣ್ಣ ಅವ್ರಿಗೆ ಅನ್ಯಾಯ ಆಗಿದೆ. ಅನ್ಯಾಯ ರಾಜಣ್ಣರ್ಗೆ ಆಯ್ತು ಅಂತಲೇ ಮಾತಾಡಿರೋದು. ಅವರು ಸುಮ್ನೆ ಮಾತಾಡ್ತಾರ? ನಿಮ್ ಪಕ್ಷದವ್ರೆ ಅನ್ಯಾಯ ಮಾಡಿದ್ದಾರೆ ಅನ್ನೋ ಅದು ನಿಮ್ ಪತ್ರಿಕೆಯರ್ ಊಹೆ. ನೀವ್ ಹೇಳ್ಬೇಕು ಸರ್. ಪತ್ರಿಕೆಯರ್ ಊಹೆ. ನೀವು ಊಹೆ ಮಾತಾಡ್ತಿದ್ದಾರೆ. ಒಬ್ರು ಮಹಾನಾಯಕರಿದ್ದಾರೆ, ಪವರ್ ಶೇರಿಂಗ್ ಗೋಸ್ಕರ ಹಿಂಗ್ ಮಾಡ್ತಿದ್ದಾರೆ. ಯಾರು? ನಿಮ್ಮರು ವಿರೋಧ ಪಕ್ಷದವರು ಮಾಡೋದು. ನಿಮ್ಮಲ್ಲಿ ಮಹಾನಾಯಕರು ಯಾರು? ನಮ್ಮಲ್ಲಿ ಮಹಾನಾಯಕರು ಯಾರು ಇಲ್ಲ. ಎಲ್ಲರೂ ಒಂದೇ ನಾಯಕರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಅವ್ರ ನೇತೃತ್ವದಲ್ಲಿ ನಡೀತಾ ಐತೆ. ಗೊತ್ತಾಯ್ತಾ?
ಪಾರ್ಟಿ ಸುಭದ್ರವಾಗಿದೆ. ಯಾರು ಏನ್ ಮಾಡಿದ್ರು ಏನು ಅಳ್ಳಾಡ್ಸಕ್ಕಾಗಲ್ಲ, ನಡೆಯುತ್ತೆ. ನಾವು ಕಂಪ್ಲೀಟ್ ಮಾಡ್ತೀವಿ, ಮುಂದಕ್ಕೆ ನಾವೇ ಬರ್ತೀವಿ. ಮುನಿರತ್ನ ಅವರು ಆರೋಪ ಮಾಡಿದ್ರು ನೇರವಾಗಿ ಡಿ ಕೆ ಶಿವಕುಮಾರ್ ಮೇಲೆ. ದೇಶಕ್ಕೆ ಗೊತ್ತು ನೋಡ್ರಿ, ಡಿ ಕೆ ಶಿವಕುಮಾರ್ ಮೇಲೆ ನೇರ ಆರೋಪ. ಅವ್ರದ್ದು ವೈಯಕ್ತಿಕ ಇರ್ಬೋದು, ಅದ್ ನನಗೆ ಗೊತ್ತಿಲ್ಲ. ಅಲ್ಲಿ ಮುನಿರತ್ನ ಅವರು ನಿನ್ನೆ ಕಣ್ಣೀರ್ ಹಾಕಿ ಆರೋಪ ಮಾಡ್ತಾರೆ. ಹೌದು, ಕಣ್ಣೀರ್ನು ಹಾಕ್ತಾರೆ, ಅವ್ರು ಏನೋ ಮಾಡ್ತಾರೆ, ಅದು ಅವ್ರವ್ರ ವೈಯಕ್ತಿಕ, ಅದ್ ನನಗೆ ಗೊತ್ತಿಲ್ಲ. ಈಗ ರಾಜಣ್ಣ ಅವರು ವಿಚಾರವಾಗಿ ಏನ್ ಆಗ್ಬೇಕು ಗೌಡ್ರೆ? ರಾಜಣ್ಣ ವಿಚಾರ ರೀ, ಸರಿ ಕೇಳ್ತೀರಿ ಅದನ್ನ, ತೀರ ಕೇಳಬಾರ್ದು. ನೀವು ಮಾಧ್ಯಮದವರು ಯಾಕೆ ಕೇಳ್ತಿದೀವಿ ಅಂತಂದ್ರೆ ಉತ್ತರ ಸಿಗಲಿಲ್ಲ. ಉತ್ತರ ಏನು ಸಿಗಲ್ಲ. ಉನ್ನತ ತನಿಖೆ ಆಗ್ತಿದೆ, ಎಲ್ರಿಗೂ ಗೊತ್ತು. ನೀವು ಶಾಸಕರಾಗಿ ಏನಾಗ್ಬೇಕು ಅಂತ, ಶಾಸಕರಾಗಿ ಏನಾಗ್ಬೇಕು? ಯಾವ ಅಲ್ಲ, ಅದು ಸಿಬಿಐ ಕೊಡ್ತಾರೋ, ಉನ್ನತ ತನಿಖೆ ಏನ್ ಮಾಡ್ತಾರೋ ಅದು ಹೋಮ್ ಮಿನಿಸ್ಟರ್ಗೂ ಸಿಎಂಗೂ ಬಿಟ್ಟಿದ್ದು. ನಾವು ಯಾವ ಒತ್ತಾಯನೂ ಮಾಡಲ್ಲ, ಸಿಎಂ ಬಿಟ್ಟಿದೀವಿ. ಸಿಎಂ ಪಕ್ಷಾತೀತವಾಗಿ ಕೇಳ್ಬೇಕಲ್ವಾ? ಪಕ್ಷಾತೀತಗಳು ಕೇಳಲ್ಲ, ಏನು ಕೇಳಲ್ಲ. ನಾವು ಅಲ್ಲಿ ಏನ್ ತೀರ್ಮಾನ ತಗೋತಾರ ಅವ್ರು ತಗೋತಾರೆ. ಏನ್ ಆಗ್ರಹ ಮಾಡ್ತೀರಿ ಸಿಎಂ ಅವ್ರಿಗೆ? ನಾನು ಏನಿಲ್ಲ, ತನಿಖೆ ಮಾಡಿಸಿ ಅಂತ ಹೇಳ್ತೀವಿ ನೋಡ್ರಿ. ನ್ಯಾಯ ಸಿಗುತ್ತಾ ರಾಜಣ್ಣ ಅವರಿಗೆ? ಆಮೇಲೆ ತನಿಖೆ ಮಾಡಾದ್ಮೇಲೆ ನೋಡೋಣ ನೋಡ್ರಿ, ತನಿಖೆ ಮಾಡಾದ್ಮೇಲೆ ನೋಡೋಣ ಅಂತ ನೋಡ್ರಿ. ಎಸ್, ಇದು ಶಿವಲಿಂಗೇಗೌಡರ ಮಾತು. ಇಲ್ಲಿ ಯಾವುದೇ ರೀತಿಯ ಪವರ್ ಶೇರಿಂಗ್ ವಿಚಾರವಾಗಿ ಈ ರೀತಿಯ ಘಟನೆಗಳು ಆಗ್ತಾ ಇಲ್ಲ, ಬಿಜೆಪಿಯವರು ಮಾಡಕ್ ಕೆಲಸ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದಾಗ್ಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ನಾವು ಆಗ್ರಹವನ್ನ ಮಾಡ್ತೀವಿ, ಇದು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು. ತನಿಖೆ ವರದಿ ಬಂದ ನಂತರ ಕ್ರಮ ಕೈಗೊಳ್ಳುವಂತಹ ಕೆಲಸ ಆಗುತ್ತೆ ಅನ್ನುವಂತಹ ಮಾತನ್ನ ಈಗ ಹೇಳ್ತಿದ್ದಾರೆ. ಎಸ್, ಖಂಡಿತವಾಗ್ಲೂ ಕೂಡ ನೋಡಿ ಶ್ರೀಪಾದ್ ಪಾಟೀಲ್ ಎಲ್ಲರ ಒತ್ತಾಸೆಯೂ ಕೂಡ ಒಂದೇ ಆದದ್ದು. ಇದು ಪಕ್ಷಾತೀತವಾಗಿ ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕಾರಣವಾಗಿದೆ. ಇದು ಸಿಬಿಐ ತನಿಖೆ ಆಗಬೇಕು ಅಂತೇಳಿ ಬಿಜೆಪಿ ಅವರು ಹೇಳ್ತಾ ಇದ್ರು ಕೂಡ ನೋಡಿ ಶಿವಲಿಂಗೇಗೌಡರ ಮಾತನ್ನು ಬಹಳ ಸೂಕ್ಷ್ಮವಾಗಿ ನೀವು ಗ್ರಹಿಸಿದ್ರಿ. ಶಿವಲಿಂಗೇಗೌಡರು ಹೇಳ್ತಾ ಇದ್ರಿ ತನಿಖೆ ಆಗಬೇಕು, ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು, ಅಂತ್ಯಕ್ಕಂತೆ ಮತ್ತೊಂದು ಅದು ಏನೇ ಇದ್ರು ಕೂಡ ಈಗ ಅವ್ರು ಹೇಳ್ತಾ ಇದ್ರು ಆಡಳಿತ ಪಕ್ಷ ಆಗಿರ್ಬೋದು ಅಥವಾ ವಿಪಕ್ಷ ಆಗಿರ್ಬೋದು, ಇದೆಲ್ಲರೂ ಕೂಡ ಇದ್ರಲ್ಲಿ ಇದ್ದಾರೆ ಅನ್ನೋದಾದ್ರೆ ಯಾರು ಇದ್ ಮಾಡಿದವರು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ಹಾಗಾಗಿ ತನಿಖೆ ಆಗ್ಲಿ, ಮುಖ್ಯಮಂತ್ರಿಗಳು ಹಾಗೆ ಹೋಮ್ ಮಿನಿಸ್ಟರ್ ಯಾವ ತೀರ್ಮಾನಕ್ಕೆ ಬರ್ತಾರೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೀವಿ ಅನ್ನೋದನ್ನು ಕೂಡ ಶಿವಲಿಂಗೇಗೌಡರು ಹೇಳ್ತಾ ಇದ್ರು. ತಮ್ಗೇನ್ ಅನ್ಸುತ್ತೆ, ಇದು ಯಾವ ಹಂತಕ್ಕೆ ಹೋಗ್ಬೋದು? ಕೊನೆಗೊಂದು ತಾರ್ಕಿಕ ಅಂತ್ಯಕ್ಕೆ ಸಿಗುತ್ತೆ ಅಂತ ತಮ್ಗೆ ಅನ್ಸುತ್ತಾ? ಈ ಸದನ ಇವತ್ತೇನ್ ಮುಗಿತಾ ಇದೆ, ಇವತ್ತೇನ್ ಆಗ್ಬೋದು ಅಂತ ತಮ್ಮ ವಿಚಾರ ಇದೆ ಶ್ರೀಪಾದ್ ಪಾಟೀಲ್? ತೋಳತ್ತೆ ಅಂತ ಶಿವಲಿಂಗೇಗೌಡರು ಇದ್ದಾರೆ, ಅವ್ರನ್ನು ಮಾತಾಡ್ತೀನಿ ಬನ್ನಿ. ಶಿವಲಿಂಗೇಗೌಡರು ಈಗ ನಮ್ಮ ಜೊತೆಗಿದ್ದಾರೆ. ಗೌಡ್ರೆ, ಹನಿ ಟ್ರಾಪ್ ವಿಚಾರ ಸದನದಲ್ಲಿ ಕೋಲಾಹಲಕ್ಕೆ ಕಾರಣ ಆಗಿದೆ. ಇದನ್ನ ಎಷ್ಟು ಗಂಭೀರವಾಗಿ ತಗೊಳುತ್ತೆ ಸರ್ಕಾರ? ರಾಜಣ್ಣ ಅವರು ಸಿಟ್ಟಿಂಗ್ ಮಿನಿಸ್ಟರ್ ಮಾತಾಡ್ತಾ ಇರೋದು. ಸೆಕ್ರೆಟರಿ ತಗೊಂತಾರ ಮಾತಾಡ್ತಾರೆ, ನೋಡೋಣ ಮಾತಾಡ. ರಾಜಣ್ಣ ಅವರೇ ಗಂಭೀರ ಆರೋಪ ಮಾಡಿರೋದು ಸರ್, ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಸರ್ಕಾರ? ಸರ್ಕಾರ ತಗೊಂಡು ಉನ್ನತ ತನಿಖೆ ಮಾಡ್ತೀನಿ ಅಂತ ಹೇಳಿರಲ್ರಿ, ಇನ್ನೇನಾಗಬೇಕು? ಉನ್ನತ ಮಟ್ಟದ ತನಿಖೆ ಅಂತ ಹೇಳಿಲ್ವಾ? ಉನ್ನತ ಮಟ್ಟದ ತನಿಖೆ ಅನೌನ್ಸ್ ಆಗಿ ತನಿಖೆ ಆಗೋವರ್ಗಾರು ಕಾಯೋದ್ ಬೇಡವಾ? ನೀವ್ ಯಾಕೆ ಹಿಂಗಾಡ್ತೀರಿ? ಏನಾಗ್ಬಿಡಿ, ದೇಶ ಏನ್ ಕೊಳ್ಳೆ ಒಳ್ಳದೈತೆ? ಏನಾಯ್ತೆ? ಒಂದು ಆಪಾದನೆ ಬಂದಿದೆ. ನಿಮ್ಮ ಸಚಿವರೇ ಹೇಳ್ತಿರೋದು ಸರ್, ಹನಿ ಟ್ರಾಪ್ ಆಯ್ತು, ಸಚಿವರದೇ ಏನೋ ತಪ್ಪು ಗ್ರಹಿಕೆ, ಕೆಲವು ವಾತಾವರಣದಿಂದ ತಪ್ಪು ಗ್ರಹಿಕೆ ಏನ ಅಲ್ಲ ಅದಾಗಿರ್ಬಹುದು. ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ತನಿಖೆಯಿಂದ ಹೊರಗೆ ಬರುತ್ತೆ. ಯಾವನು ಅದನ್ನ ಮಾಡಕ್ ಪ್ರಯತ್ನ ಪಟ್ಟಿರ್ತಾನೆ ಅವನು ಅನುಭವಿಸ್ತಾನೆ. ಅದಕ್ಕೆ ಯಾಕೆ ಏನೇನ್ ಸಾಮ್ರಾಜ್ಯ ತಳಿಗ್ ಬಿದ್ದು ಐತಾ? ಸಿಟ್ಟಿಂಗ್ ಮಿನಿಸ್ಟರ್ ಹೇಳಿರೋದಲ್ಲ ಸರ್, ಸೆಷನ್ ಸಿಟ್ಟಿಂಗ್ ಮಿನಿಸ್ಟ್ರೇ ಹೇಳಿರೋದಕ್ಕೆ ಅಷ್ಟೊಂದು ಗಂಭೀರತೆ ತಗೊಂಡು ಉನ್ನತ ಮಟ್ಟದ ತನಿಖೆನ ಮಾಡ್ತೀವಿ ಅಂತ ಹೇಳಿ ಅವ್ರಿನ್ನು ಕಂಪ್ಲೇಂಟ್ ಬರ್ಕೊಟ್ಟಿಲ್ಲ. ಕಂಪ್ಲೇಂಟ್ ಬರ್ಕೊಟ್ಟ ತಕ್ಷಣ ಅನೌನ್ಸ್ ಮಾಡ್ತಾರೆ. ರಾಜಣ್ಣ ಅವ್ರು ಹೇಳಿದ್ ಸುಳ್ಳ ನಿಜನ? ರಾಜಣ್ಣರ್ ಹೇಳಿ ಸುಳ್ಳು ನಿಜ ಅಂತ ಹೇಳಿ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಈಗ ನೀವು ಹೇಗೆ ನೋಡ್ತೀರಿ ಸರ್? ನಾವ್ ಹೆಂಗ್ ನೋಡಕ್ಕಾಗತ್ರಿ? ನಾವ್ ಹೆಂಗೂ ನೋಡಕ್ಕಾಗಲ್ಲ. ಒಬ್ರು ಜವಾಬ್ದಾರಿಯುತವಾದಂತ ಸಚಿವರು ಒಂದು ಸದನದಲ್ಲಿ ಅದನ್ನು ಆಪಾದನೆ ಮಾಡಿದ್ಮೇಲೆ ಅದನ್ನ ಬಹಳ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ತಗೊಂಡಿದೆ ಸರ್ಕಾರ, ಮಾಡುತ್ತೆ. ಆರಶಕ್ ಅವ್ರು ಹೇಳ್ತಾ ಇರೋದು ಇದನ್ನ ಸದನದಲ್ಲಿ ಪ್ರಸ್ತಾಪ ಮಾಡುವ ನೋಡ್ಕೊಂಡಿದ್ದು ಸಿದ್ದರಾಮಯ್ಯ ಅವರು. ಬಿಜೆಪಿಯವರಿಗೆ ಕೆಲಸ ಇಲ್ಲ. ಬಜೆಟ್ ಮಂಡನೆ ಮಾಡಿದ್ರೆ ಬಜೆಟ್ ಅಲ್ಲಿ ಏನಾರ ನಮಗೆ ಕೊಡಿ, ಕರ್ನಾಟಕ ಉದ್ಧಾರ ಮಾಡಿ ಅಂತ ಕೇಳೋದ್ ಬಿಟ್ಟು ಸ್ಪೀಕರ್ ಮ್ಯಾಲ ಎತ್ತಿ ಕುಣಿತಾರವರು. ಅವ್ರು ಏನಾರ ಪ್ರಜಾಪ್ರಭುತ್ವದ ಬಗ್ಗೆ ಬಿಜೆಪಿಯವರಿಗೆ ಗೌರವ, ಮಾನ, ಮರ್ಯಾದೆ ಏನಾರ ಐತೆ ನೋಡ್ರಿ. ಹಾದಿ ಹೋಗೋರು ಏನಾರು ಮಾತಾಡಿದ್ರೆ ಅಷ್ಟು ಸೀರಿಯಸ್ ವಿಚಾರ ಆಗ್ತಿರ್ಲಿಲ್ಲ. ಈಗ ಸಿಟ್ಟಿಂಗ್ ಮಿನಿಸ್ಟರ್ ಇರೋದು ಹೇಳ್ತಿರೋದಲ್ಲ. ನಿಮ್ ಸಿಟ್ಟಿಂಗ್ ಮಿನಿಸ್ಟರ್ಗೋಸ್ಕರನೇ ಉನ್ನತ ಮಟ್ಟದ ತನಿಖೆ ಮಾಡ್ತಾ ಇರೋದು. ತನಿಖೆಯಿಂದ ಏನ್ ನಿರೀಕ್ಷೆ ಮಾಡಬಹುದು? ಏನ್ ನಿರೀಕ್ಷೆ ಮಾಡಬಹುದು ಅಂತ ಅವ್ರನ್ನ ಹೋಗಿ ಕೇಳಿ. ಆ ತನಿಖೆ ಯಾವಂಗೆ ಹೆಂಗ್ ಮಾಡ್ತಾರೆ ಅಂತ ನೇಮಿಸ್ತೀವಲ್ಲ, ಅವ್ರನ್ನ ಹೋಗಿ ಕೇಳಿ ಹೆಂಗ್ ಮಾಡ್ತಾರೆ. ಈ ರೀತಿ ಆಗ್ತಿದೆ ಮೇಲಿಂದ ಮೇಲೆ ಈ ತರ ಕ್ಲೇಮ್ ಆಗ್ತಾ ಇಲ್ಲ. ಇವೆಲ್ಲ ಅನಿವಾರ್ಯ. ಇವೆಲ್ಲ ರಾಜಕೀಯ ಜೀವನದಲ್ಲಿ ಇವೆಲ್ಲ ಅನಿವಾರ್ಯ. ಯಾರಿಗೆ ಅನಿವಾರ್ಯ ಗೌಡ್ರೆ? ಯಾರಿಗೆ? ಎಲ್ಲರಿಗೂ ಅನಿವಾರ್ಯ. ಪವರ್ ಶೇರಿಂಗ್ ವಿಚಾರ, ಪವರ್ ಶೇರಿಂಗು ಇಲ್ಲ, ಯಾವ ಬೆಳಕಾಳ್ ಶೇರಿಂಗು ಇಲ್ಲ, ಎಂತದೂ ಇಲ್ಲ. ಎಲ್ಲ ಸರಿ ಆಯ್ತು ನೋಡ್ರಿ. ಈಗ ನಿಮ್ದೇ ಶೇರಿಂಗು. ಸಿಎಂ ಕುರ್ಚಿ ವಿಚಾರಕ್ಕೆ ಮಾಧ್ಯಮದವ್ರ ಶೇರಿಂಗೇ ಶೇರಿಂಗು. ಸಿಎಂ ಕುರ್ಚಿ ವಿಚಾರ ಗೌಡ್ರೆ
ಸಿಎಂ ಕುರ್ಚಿ ವಿಚಾರಕ್ಕೆ ಹಿಂಗ್ ಮಾಡ್ತಿದ್ದಾರೆ. ನೀವು ಶೇರಿಂಗ್ ಹಾಕಿ ಅದು ಶೇರಿಂಗ್ ದೊಡ್ಡದಾತೈತೆ. ಬಟ್ ಗಂಭೀರ ವಿಚಾರ ಅಲ್ವಾ ಗೌಡ್ರೆ ಇದು? ಅದು ಗಂಭೀರ. ನಿಮ್ ಮೇಲೆ ಯಾರು ಗಂಭೀರ ನೋಡಿ, ಯಾರೇ ಆಗ್ಲಿ ಗಂಭೀರವಾದ ವಿಚಾರನೆ ಅವ್ರು ತಗೊಂಡಿದ್ದಾರೆ. ಅದಕ್ಕೆ ಉನ್ನತ ಮಟ್ಟದ ತನಿಖೆ ಅಂತ ಆಗ್ಲೇ ಅನೌನ್ಸ್ ಮಾಡಿದೆ ಸರ್ಕಾರ. ಅವ್ರು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತಾರೆ. ಅದರಿಂದ ಸತ್ಯಾಸತ್ಯತೆ ಹೊರಗೆ ಬರುತ್ತೆ. ಸಿಎಂ ಕುರ್ಚಿಗಾಗಿ ಕಿತ್ತಾಟ ನಡೀತಿದೆ ಅಂತ ಕೇಳ್ಪಟ್ವಿ. ಅದ್ ನಿಮ್ ಊಹೆ ಇರ್ಬೋದು, ನನಗೆ ಗೊತ್ತಿಲ್ಲ ಅದು ಯಾತಕ್ಕೋಸ್ಕರ ಐತೆ, ಏನು, ಯಾರು ಮಾಡ್ಯಾರೆ, ಅದಕ್ಕೂ ಸಿಎಂ ಶೇರಿಂಗಿಗೂ ಇದಕ್ಕೂ ಸಂಬಂಧ ಏನು, ಯಾರು ಏನ್ ಮಾಡಿದಾರೆ ಅಂತ ನಮ್ಗೇನ್ ಗೊತ್ತು, ಯಾರು ಹನಿ ಟ್ರ್ಯಾಪ್ ಒಳಪಡ್ಸಕ್ ಹೋಗ್ಯಾರ ಅಂತ ಏನ್ ಗೊತ್ತು? ಯಾಕಾಗ್ತಿದೆ ಗೌಡ್ರೆ ಹನಿ ಟ್ರ್ಯಾಪ್? ಯಾವನಿಗೆ ಗೊತ್ತು? ಅವ್ರನ್ನೇ ಕೇಳ್ಬೇಕು, ಮಾಡಕ್ ಹೋದವ್ರನ್ನ ಕೇಳ್ಬೇಕು, ಕಳಿಸ್ತವ್ರನ್ನು ಕೇಳ್ಬೇಕು, ಮಾಡಿದವ್ರನ್ನು ಕೇಳ್ಬೇಕು. ನಮ್ಗೇನ್ ಗೊತ್ತು? ಇದ್ರ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಯಾರು ಅಂತ ಕೇಳ್ತವ್ರೆ. ಯಾವನು ಅಂತಲೂ ಗೊತ್ತಿಲ್ಲ. ಆ ತನಿಖೆಯಿಂದಲೇ ಹೊರಗೆ ಬರೋದು. ಈಗ ನೀವು ಹಿರಿಯ ನಾಯಕರು, ಈಗ ಪಕ್ಷನ ಬಿಟ್ಬಿಡಿ, ಇಲ್ಲಿ ಸದನದಲ್ಲಿ ಏನಾಗ್ತದೆ ಬಿಟ್ಬಿಡಿ, ಜನ ಬಹಳ ಕುತೂಹಲದಿಂದ ನೋಡ್ತಿರ್ತಾರೆ ಶಿವಲಿಂಗೇಗೌಡರು ಏನ್ ಮಾತಾಡ್ತಾರೆ ಅಂತ. ಅವ್ರಿಗೆ ಏನ್ ಹೇಳ್ತೀರಿ? ಯಾರಿಗೆ? ಜನಗಳಿಗೆ ಏನಿಲ್ಲ, ತನಿಖೆ ಆಗಬೇಕು. ತನಿಖೆಯಿಂದ ಸತ್ಯಾಸತ್ಯತೆ ಹೊರಗೆ ಬರೋವರೆಗೂ ಕಾಯ್ಬೇಕು. ಈಗ ಅಶೋಕ್ ಅವರು ಒಂದು ಮಾತು ಹೇಳಿದ್ರು. ಅಶೋಕ್ ಅವರು ಹೇಳಿದಾರ ಅನ್ಕೊಂತ ಒಂದಿಷ್ಟು ಓಡಾಡ್ತಾರಂತ ಮಾತುಗಳಿಂದ ನಿಮ್ಗೆ ಉತ್ತರ ಪಡೀತಿ. ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಆಗೋ ರೀತಿ ನೋಡ್ಕೊಂಡ್ರು, ಅವರ ಕೈವಾಡಿದೆ ಅಂತ ಹೇಳ್ತಿದ್ದಾರೆ. ಈಗ ಬಿಜೆಪಿಯರಿಗೆ ಅವ್ರ ಮನೆ ತೂತ ಮೊದಲು ಮುಚ್ಚಿಗೋ ಅನ್ನಿ. 2 ಜನ ಅಧ್ಯಕ್ಷರು ಮಾಡಕ್ಕೆ ಇಲ್ಲಿಂದ ಅಲ್ಲಿಗೆ ಡೆಲ್ಲಿಗೆ ಪಾದಯಾತ್ರೆ ಮಾಡ್ತಾವ್ರೆ. ಮೊದಲು ಪಾರ್ಟಿ ಅಧ್ಯಕ್ಷರು ಯಾರು ಅಂತ ತೀರ್ಮಾನ ಮಾಡ್ಕೊಳ್ಳಿ. ಆಮೇಲೆ ನಿಮ್ದೇ ಗುಂಡಿ ಬಿದ್ದಿದೆ ಅಂತ ಹೇಳ್ತಿದ್ದಾರೆ ಅವರು. ಏನು ಬಿದ್ದಲ್ಲ, ಕಾಂಗ್ರೆಸ್ ಅವ್ರ ಗುಂಡಿ ಬಿದ್ದಿದೆ. ನಮ್ಮದು ಹೈಕಮಾಂಡ್ ಬಲಿಷ್ಠವಾಗಿದೆ. ಸಂದರ್ಭ ಬಂದ್ರೆ ಹೈಕಮಾಂಡ್ ಬಲಿಷ್ಠವಾಗಿದ್ರೆ ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಸೆಷನ್ ಅಲ್ಲಿ ಅದನ್ನ ಮಾತಾಡಬಹುದಾ? ಹೌದು, ಅದು ಸೆಷನ್ ನಲ್ಲಿ ಯಾವನ್ ಮಾಡಿದ್ರು, ಏನ್ ಮಾಡಿದ್ರು, ಮತ್ತೆ ಅವನಿಗೆ ಅನ್ಯಾಯ ಇದೆ ಮಾತಾಡಿದ್ರೆ, ಅವ್ನಿಗೆ ಯಾರು ಮಾಡ್ಯಾರ ಅಂತ ಯಾರು ಗೊತ್ತು? ರಾಜಣ್ಣ ಅವ್ರಿಗೆ ಅನ್ಯಾಯ ಆಗಿದೆ. ಅನ್ಯಾಯ ರಾಜಣ್ಣವ್ರಿಗೆ ಆಗಿದೆ ಅಂತಲೇ ಮಾತಾಡಿರೋದು. ಅವರು ಸುಮ್ನೆ ಮಾತಾಡ್ತಾರ? ನಿಮ್ ಪಕ್ಷದವ್ರು ಅನ್ಯಾಯ ಮಾಡಿದ್ದಾರೆ ಅನ್ನೋ ಮಾತು ಅದು ನಿಮ್ ಪತ್ರಿಕೆಯರ್ ಊಹೆ. ನೀವ್ ಹೇಳ್ಬೇಕು ಸರ್. ಪತ್ರಿಕೆಯರ್ ನೀವು ಊಹೆ ಮಾತಾಡ್ತಿದ್ದಾರೆ. ಒಬ್ರು ಮಹಾನಾಯಕರಿದ್ದಾರೆ, ಪವರ್ ಶೇರಿಂಗ್ ಗೋಸ್ಕರ ಹಿಂಗ್ ಮಾಡ್ತಿದ್ದಾರೆ. ಯಾರು ನಿಮ್ಮರು? ವಿರೋಧ ಪಕ್ಷದವರು ಮಾಡೋದು. ನಿಮ್ಮಲ್ಲಿ ಮಹಾನಾಯಕರು ಯಾರಿಲ್ಲ? ನಮ್ಮಲ್ಲಿ ಮಹಾನಾಯಕರು ಯಾರು ಇಲ್ಲ, ಎಲ್ಲರೂ ಒಂದೇ ನಾಯಕರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಅವ್ರ ನೇತೃತ್ವದಲ್ಲಿ ನಡೀತಾ ಐತೆ. ಗೊತ್ತಾದ್ರ? ಪಾರ್ಟಿ ಸುಭದ್ರವಾಗಿದೆ. ಯಾರು ಏನ್ ಮಾಡಿದ್ರು ಏನು ಅಳ್ಳಾಡ್ಸಕ್ಕಾಗಲ್ಲ, ನಡೆಯುತ್ತೆ. ನಾವು ಕಂಪ್ಲೀಟ್ ಮಾಡ್ತೀವಿ, ಮುಂದಕ್ಕೆ ನಾವೇ ಬರ್ತೀವಿ. ಮುನಿರತ್ನ ಅವರು ಆರೋಪ ಮಾಡಿದ್ರು ನೇರವಾಗಿ ಡಿ ಕೆ ಶಿವಕುಮಾರ್ ಮೇಲೆ. ದೇಶಕ್ಕೆ ಗೊತ್ತು ನೋಡ್ರಿ, ಡಿ ಕೆ ಶಿವಕುಮಾರ್ ಮೇಲೆ ನೇರ ಆರೋಪ. ಅವ್ರದ್ದು ವೈಯಕ್ತಿಕ ಇರ್ಬೋದು, ಅದ್ ನನಗೆ ಗೊತ್ತಿಲ್ಲ. ಅಲ್ಲಿ ಮುನಿರತ್ನ ಅವರು ನಿನ್ನೆ ಕಣ್ಣೀರ್ ಹಾಕಿ ಆರೋಪ ಮಾಡ್ತಾರೆ. ಹೌದು, ಕಣ್ಣೀರ್ನು ಹಾಕ್ತಾರೆ, ಅವ್ರು ಏನೋ ಮಾಡ್ತಾರೆ, ಅದು ಅವ್ರವ್ರ ವೈಯಕ್ತಿಕ, ಅದ್ ನನಗೆ ಗೊತ್ತಿಲ್ಲ. ಈಗ ರಾಜಣ್ಣ ಅವರು ವಿಚಾರವಾಗಿ ಏನ್ ಆಗ್ಬೇಕು ಗೌಡ್ರೆ?